ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಶೆಟ್ಟಿಗೆ ಕ್ಲೋಸ್ ಇದ್ದವರೆಲ್ಲ ಈಗ ಅವಳ ಕಾಲ್ ಪಿಕ್ ಮಾಡ್ತಿಲ್ಲ ಎಂದು ನಿರೂಪಕಿ ಜಾನ್ವಿಯವರು ಸತ್ಯ ಬಿಚ್ಚಿಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಶೋ ಮುಗಿದ ಮೇಲೆ ಕೆಲ ಫ್ರೆಂಡ್ಶಿಪ್ಗಳು ಹಾಗೆ ಕ್ಯಾರಿ ಆಗುತ್ತೆ. ದೊಡ್ಡ ಮನೆಗಳಲ್ಲಿ ವೈರಿಗಳಂತೆ ಇದ್ದವರೆಲ್ಲ ಹೊರಗೆ ಬಂದ ಮೇಲೆ ಕ್ಲೋಸ್ ಆಗಿರೋದನ್ನು ಕೂಡ ನಾವು ನೋಡಿದ್ದೇವೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಜೊತೆಗೆ ಕ್ಲೋಸ್ ಇದ್ದವರೆಲ್ಲ ಈಗ ಅವರ ಕಾಲ್ ಪಿಕ್ ಮಾಡ್ತಿಲ್ವಂತೆ. ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಶೆಟ್ಟಿ, ಜಾನ್ವಿ ಹಾಗೂ ಅಶ್ವಿನಿ ಗೌಡಗೆ ಬರೀ ಜಗಳವೇ ಆಗ್ತಿತ್ತು. ಆದರೆ ಹೊರಗಡೆ ಬಂದ ಮೇಲೆ ಇವರು ಚೆನ್ನಾಗಿಯೇ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಜಾನ್ವಿಯವರು, ಇದಕ್ಕೆ ಹೇಳೋದು ಕಾಲವೇ ಉತ್ತರ ಕೊಡುತ್ತೆ ಅಂತ. ನಾವೆಲ್ಲರೂ ಚೆನ್ನಾಗಿದ್ದೇವೆ. ರಿಯಾಲಿಟಿ ಶೋಗಳಿಂದ ಜನಕ್ಕೆ ಮಸಾಲೆ ಬೇಕು ಅಷ್ಟೇ. ಶೋ ಡಿಸೈನ್ ಮಾಡಿರೋದೇ ಹಾಗೆ. ನಾವು ಅದಕ್ಕೆಲ್ಲ ರೆಡಿಯಾಗಿಯೇ ಹೋಗಿರ್ತೀವಿ. ಇವರು ನಮ್ಮನ್ನು ಹೇಗೆ ತೋರಿಸ್ತಾರೆ, ಹೀಗೆ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಅದೆಲ್ಲ ಹ್ಯೂಮನ್ ಮೆಂಟಾಲಿಟಿ ನೋಡಿ ಎಲ್ಲೋ ಒಂದೆಡೆ ಜಗಳ ಆಗುತ್ತೆ ಅಂತದ್ದಾಗ ಕ್ಯೂರಿಯಾಸಿಟಿಯಿಂದ ಹೋಗಿ ನೋಡ್ತಾರೆ. ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿಯೇ ಜನಕ್ಕೆ ಏನು ಬೇಕು ಅನ್ನೋದು ಗೊತ್ತಿದೆ. ಅದಕ್ಕೆ ಆಚೆಗೆ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿರ್ತೇವೆ. ಆದರೆ ಜನಕ್ಕೆ ಏನು ಬೇಕು ಅದನ್ನು ತೋರಿಸಿದಾಗ ಏನಾಗುತ್ತೆ ಅಂದರೆ ನಾವು ವಿಲನ್ ಆಗ್ಬಿಡ್ತೀವಿ. ರಕ್ಷಿತಾ ಶೆಟ್ಟಿ ಮೇಲೆ ಸಿಂಪತಿ ಬಂದ್ಬಿಡುತ್ತೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೆಲ್ಲ ಕ್ಲೋಸ್ ಆಗಿ ಇದ್ಲೋ ಅವರೆಲ್ಲ ಈಗ ಫೋನ್ ಪಿಕ್ ಮಾಡ್ತಿಲ್ವಂತೆ. ಆಗ ಅದು ನಾಟಕ ಅನ್ಸ್ಬಿಡುತ್ತೆ ಅಲ್ವಾ. ಜನಗಳ ಕಣ್ಣಿಗೆ ಒಳ್ಳೆಯವರಾಗೋದಕ್ಕೆ ಪ್ರೀತಿ, ವಿಶ್ವಾಸ, ಬಾಂಧವ್ಯಗಳನ್ನೆಲ್ಲ ತೋರಿಸಿಕೊಳ್ಳೋದು ಇದೇ ನನಗೆ ಆಗೋದಿಲ್ಲ ಅಂತ ಜಾನ್ವಿಯವರು ಹೇಳಿದ್ದಾರೆ. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೂ ಕೂಡ ನನ್ನ ಮತ್ತು ಅಶ್ವಿನಿ ಅವರ ಫ್ರೆಂಡ್ಶಿಪ್ ಹಾಗೆ ಇದೆ. ಯಾಕೆಂದರೆ ಸ್ನೇಹಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಎರಡು ಜಡೆ ಸೇರಲ್ಲ ಅಂತಾರೆ. ಅಂಥದ್ರಲ್ಲಿ ಅಶ್ವಿನಿ ಅವರು ನನ್ನ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ನಾನು ಬೇರೆಯವರ ಜೊತೆ ಮಾತಾಡಬೇಕಾದರೂ ಕೂಡ ಅವರನ್ನು ಬಿಟ್ಟು ಕೊಡಲ್ಲ. ಅವರ ಸ್ವಾಭಿಮಾನ, ಅವರ ನೇರವಂತಿಕೆ ನನಗೆ ಈಗಲೂ ಕೂಡ ಇಷ್ಟ ಆಗುತ್ತೆ. ಬಿಗ್ ಬಾಸ್ನಲ್ಲಿ ಹೇಗಿದ್ರು ಹೊರಗಡೆ ಕೂಡ ಹಾಗೇ ಇದ್ದಾರೆ ಅಶ್ವಿನಿ ಗೌಡ. ಅದು ಯಾವುದು ಕೂಡ ನಾಟಕವಲ್ಲ. ಆ ಪ್ಯೂರಿಟಿನೇ ನನಗೆ ಅವರಲ್ಲಿ ಇಷ್ಟ ಆಗಿದ್ದು. ನನ್ನ ಸ್ಟ್ರಗಲ್, ನನ್ನ ಹಾರ್ಡ್ ವರ್ಕ್ ಅವರಿಗೆ ಇಷ್ಟ ಆಗುತ್ತೆ ಅಂತ ಜಾನ್ವಿಯವರು ಹೇಳಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾಳೆ. ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಮಸಾಲೆಗೆ ರಕ್ಷಿತಾ, ಅಶ್ವಿನಿ ಗೌಡ, ನಾನು, ಗಿಲ್ಲಿ ನಟನ ಕಾಂಟ್ರಿಬ್ಯೂಷನ್ ಅಂತೂ ತುಂಬಾ ಇತ್ತು. ಹಾಗಾಗಿ ಅವರು ಗೆದ್ದಿರೋದ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅಷ್ಟೆಲ್ಲ ಶೈನ್ ಆಗ್ತಾರೆ ಅಂದರೆ ಅವರಿಗೆ ಆ ಕೆಪಾಸಿಟಿ ಇದೆ. ರಕ್ಷಿತಾ ಸಿಕ್ಕಾಗಳೆಲ್ಲ ಚೆನ್ನಾಗಿಯೇ ಮಾತಾಡ್ತೀವಿ, ನಾವು ಚೆನ್ನಾಗಿಯೇ ಇದ್ದೇವೆ ಅಂತ ಜಾನ್ವಿಯವರು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.